ಲೋಕ ಸಮರ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮೈಸೂರು, ಕೊಡಗು, ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ. 2 ಲೋಕಸಭಾ ಕ್ಷೇತ್ರ ಗೆಲುವಿಗೆ ಸಿಎಂ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಈ 2 ಕ್ಷೇತ್ರದ ಶಾಸಕರು, ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ಸಿಎಂ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಆಗಿದೆ. ಈಗ ಆಲ್ರೆಡಿ ಮೈಸೂರು ಪ್ರವಾಸದಲ್ಲಿದ್ದಾರೆ ಸಿದ್ದರಾಮಯ್ಯ. ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಸಹಜವಾಗಿ ಮೈಸೂರು ಅವರ ತವರು ಜಿಲ್ಲೆ, ವರುಣಾ ಕ್ಷೇತ್ರದ ಶಾಸಕ ಅವರು. ಸೊ ಹೀಗಿದ್ದಾಗ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಒಂದು, ಮತ್ತೊಂದು ಕಡೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಈ 2 ಕ್ಷೇತ್ರಗಳನ್ನ ವಶಪಡಿಸಿಕೊಳ್ಳಬೇಕು, ಅಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ರಣತಂತ್ರ ರೂಪಿಸಿದ್ದಾರೆ. ಅಲ್ಲಿಯ ಸ್ಥಳೀಯ ಶಾಸಕರು, ಮುಖಂಡರ ಜೊತೆಗೆ ಒಂದು ಸುತ್ತಿನ ಸಭೆ ನಡೆಸಿದ್ದಾರೆ. ಮಾತುಕತೆ ಆಗಿದೆ. ಯಾವ ರೀತಿಯಾಗಿ ಚುನಾವಣೆಯನ್ನ ಎದುರಿಸಬೇಕು, ಬೂತ್ ಮಟ್ಟದಲ್ಲಿ ಅಥವಾ ಕೆಳಮಟ್ಟದಲ್ಲಿ ಕಾರ್ಯಕರ್ತರು ಯಾರೆಲ್ಲ ಪಕ್ಷವನ್ನ ಬಿಟ್ಟು ಹೋಗಿದ್ದಾರೆ, ಅಸಮಾಧಾನ ಯಾರಲ್ಲಿದೆ, ಸೊ ಅವರನ್ನ ಮತ್ತೆ ವಾಪಸ್ಸು ಪಕ್ಷಕ್ಕೆ ಸೆಳೆಯುವಂತಹ ನಿಟ್ಟಿನಲ್ಲಿ ಆಗಿರಬಹುದು, ಅಥವಾ ಈಗ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗಿರುವ ಕಡೆಯ ಕಾರ್ಯಕರ್ತರಾಗಿರಬಹುದು, ಮುಖಂಡರುಗಳಾಗಿರಬಹುದು, ಇನ್ನು ಜೆಡಿಎಸ್ನ ಅಸಮಾಧಾನಿತ ನಾಯಕರು ಯಾರಿದ್ದಾರೆ, ಸೊ ಅವರನ್ನ ಸೆಳೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಇವರ ಕ್ಷೇತ್ರದ ಶಾಸಕರು ಹಾಗೆ ಮುಖಂಡರ ಜೊತೆ ಚರ್ಚಿಸಿದ್ದಾರೆ. ಸೊ ಅವರವರ ವಿಶ್ವಾಸದ ಮೇರೆಗೆ ಎಷ್ಟು ಸಾಧ್ಯವೋ ಅಂತಹ ನಾಯಕರನ್ನ ಪಕ್ಷಕ್ಕೆ ಕರೆತನ್ನಿ, ಪಕ್ಷದ ಪರವಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಳಿ ಅಂತ ಒಂದಷ್ಟು ಸೂಚನೆಯನ್ನ ಸಹಜವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಮಾಡೋದು ಇದನ್ನೇ. ಸೊ ಅದನ್ನ ಕಾಂಗ್ರೆಸ್ ಕೂಡ ಮಾಡಿದೆ ಅನ್ನುವಂತಹ ಅಂದಾಜು ಸಿಗ್ತಾ ಇದೆ. ಯಾಕಂದ್ರೆ ಒಂದು ಸುತ್ತಿನ ಮೀಟಿಂಗ್ ಈಗ ಆಲ್ರೆಡಿ ಇದೆ. ಮೈಸೂರಿನ ಪ್ರವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೊ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಸಿಎಂ ತವರು ಜಿಲ್ಲೆಗೆ ಹೋಗಿರೋದು ವಿಶ್ರಾಂತಿ ನೆಪ ಹೇಳ್ಕೊಂಡು, ಅಂದ್ರೆ ವಿಶ್ರಾಂತಿ ಪಡೆಯೋದಕ್ಕೆ ಅಂತ ನಾನು ರೆಸಾರ್ಟ್ ನಲ್ಲಿ ಸ್ಟೇ ಆಗಿದ್ದೀನಿ ಅಂತಿದ್ದಾರೆ. ಅದರಲ್ಲಿ ವಿಶ್ರಾಂತಿ ನೆಪ ಹೇಳಿ ಸ್ಟ್ರಾಟಜಿ ರೂಪಿಸ್ತಾ ಇದ್ದಾರೆ. ರೆಸಾರ್ಟ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಬರುವಂತಿಲ್ಲ ಹೀಗಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಎಂ ಸೂಚಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರದ ಮಾಹಿತಿ ಪಡಿತಾ ಇದ್ದಾರೆ ಸಿಎಂ. ರೆಸಾರ್ಟ್ ನಲ್ಲಿ ಇಟ್ಕೊಂಡೆ ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮೈಸೂರು, ಕೊಡಗು, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಶತಾಯಗತಾಯ ಕಾಂಗ್ರೆಸ್ ತೆಕ್ಕೆಗೆ ಹಾಕೊಳ್ಳೇಬೇಕು, ಅಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಲೇಬೇಕು ಅನ್ನೋ ರಣವ್ಯೂಹವನ್ನು ರಚಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸ್ಟೇ ಆಗಿರೋ ರೆಸಾರ್ಟ್ಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಂಟ್ರಿ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಕರ್ತರು ಈ ಕಡೆಗೆ ಬರೋ ಹಾಗಿಲ್ಲ ಅಥವಾ ಬರಬೇಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಕಾರಣ ಪ್ರತಿಯೊಂದು ಮಾಹಿತಿಯನ್ನು ಅಂದ್ರೆ ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಂದು ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ, ಮತ್ತೊಂದು ಚಾಮರಾಜನಗರ. ಈ 2 ಕ್ಷೇತ್ರಗಳಲ್ಲಿ ಇವರೇ ಹೊಣೆ ಹೊತ್ತು, ಯಾಕಂದ್ರೆ ಅವರ ಮೈಸೂರು ತವರು ಜಿಲ್ಲೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಚಿವರಿಗೆ ಈಗ ಆಲ್ರೆಡಿ ಹೇಳಿದ್ದಾರೆ, ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಆಗ್ಲಿಲ್ಲ ಅಂದ್ರೆ ಅಧಿಕಾರದ ಆಸೆಯನ್ನ ಬಿಟ್ಬಿಡಿ, ನಿಮ್ಮ ಅಧಿಕಾರವನ್ನ ಮರ್ತು ಬಿಡಿ ಲೋಕಸಭಾ ಚುನಾವಣೆ ಆದ್ಮೇಲೆ ಅನ್ನೋ ಸೂಚನೆಯನ್ನ ಇದೇ ಸಿಎಂ ಹಾಗೆ ಡಿಸಿಎಂ ಕೊಟ್ಟಿದ್ದಾರೆ ನಾಯಕರುಗಳಿಗೆ. ಸೊ ಹೀಗಿದ್ದಾಗ ಸಹಜವಾಗಿ ಇವರ ಮೇಲೂ ಕೂಡ ಅಂತಹದ್ದೇ ಹೆಚ್ಚಿನ ಒತ್ತಡ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಹಿರಿಯ ಪ್ರತಿನಿಧಿ ರಂಗಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಂಗಸ್ವಾಮಿ, ವಿಶ್ರಾಂತಿ ಪಡಿತೀನಿ ಅಂತ ರೆಸಾರ್ಟ್ಗೇನೋ ಸಿಎಂ ತೆರಳಿದ್ದಾರೆ. ಅದರಲ್ಲಿ ವಿಶ್ರಾಂತಿಯ ನೆಪದಲ್ಲಿ ಒಂದಷ್ಟು ಸ್ಟ್ರಾಟಜಿಗಳಾಗ್ತಾ ಇದ್ದಾವ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಂಟ್ರಿ ಇಲ್ಲ ಅನ್ನೋ ಮಾಹಿತಿ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರಂಗಸ್ವಾಮಿ? ಪ್ರತಿಭಾ ಪ್ರಕಾಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ಪ್ರಿಯವಾದ ಜಾಗ ಅಂತಂದ್ರೆ ಕಬಿನಿ ಹಿನ್ನೀರು ಪ್ರದೇಶದಲ್ಲಿರುವ ಖಾಸಗಿ ರೆಸಾರ್ಟ್ ಆಗಿದೆ. ಅಲ್ಲಿ ಸಾಮಾನ್ಯವಾಗಿ ಅವರಿಗೆ ಯಾವಾಗೆಲ್ಲ ವಿಶ್ರಾಂತಿ ಅವಶ್ಯಕತೆ ಇದೆ ಅಲ್ಲಿಗೆ ಬಂದು ಸ್ಟೇ ಮಾಡುವಂತಹದ್ದು. HD ಕೋಟೆ ತಾಲೂಕಿನಲ್ಲಿರುವ ಕಬಿನಿ ಅಣೆಕಟ್ಟಿನ ಹಿನ್ನೀರು ಪ್ರದೇಶದಲ್ಲಿ ವಾಸ್ತವ್ಯವನ್ನು ಹೂಡುವಂತಹದ್ದು ಸಹಜವಾಗಿ ಅವರು ಇತ್ತೀಚೆಗೆ ಮಾಡ್ಕೊಂಡ್ ಬಂದಿರುವಂತಹ ಪ್ರಕ್ರಿಯೆ. ಆದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ 3 ದಿನ ರೆಸಾರ್ಟ್ ನಲ್ಲಿ ಉಳಿದುಕೊಂಡಿರೋದು ಕೇವಲ ವಿಶ್ರಾಂತಿಗೆ ಮಾತ್ರ ಅಲ್ಲ, ಬದಲಿಗೆ ಮೈಸೂರು ಮತ್ತು ಚಾಮರಾಜನಗರ ಈ 2 ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಗೆಲ್ಲಲಿಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿ ಹೋಗುವಂತಹದ್ದು ಅವರ ಆದ್ಯತೆಯಾಗಿದೆ. ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣ ಇರಬಹುದು, ಅಥವಾ ಎಲ್ಲಿ ಅಸಮಾಧಾನಗಳಿದ್ದಾವೆ ಆ ಅಸಮಾಧಾನಿತ ಮುಖಂಡರು ಯಾರಿದ್ದಾರೆ ಅವರುಗಳನ್ನ ಕರೆದು ಪ್ಯಾಚಪ್ ಮಾಡುವಂತಹದ್ದು ಇರಬಹುದು, ಅಥವಾ ಅವರುಗಳನ್ನ ಮನವೊಲಿಸುವ ಪ್ರಕ್ರಿಯೆ ಇರಬಹುದು, ಅಥವಾ ಚುನಾವಣೆಯನ್ನ ಹೇಗೆ ಎದುರಿಸಬೇಕು, ಪ್ರತಿ ವಿಧಾನಸಭಾವಾರು ಲೀಡ್ ಅನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಮುಖಂಡರು ನಡೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಕೊಡುವುದೇ ಆಗಿದೆ. ಆ ಕಾರಣಕ್ಕಾಗಿ ಕಾರ್ಯಕರ್ತರಿಗೆ ಪ್ರವೇಶ ಇಲ್ಲ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಶಾಸಕರು ಮತ್ತು ಮಾಜಿ
ಶಾಸಕರು ಪರಾಜಿತ ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ಖುದ್ದಾಗಿ 1-to-1 ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುವಂತಹ ಪ್ರಕ್ರಿಯೆ ಈ 3 ದಿನಗಳಲ್ಲಿ ನಡೆಯಲಿದೆ. ಅದರಲ್ಲಿ ನಿನ್ನೆ ಅವರು ಮೈಸೂರಿಗೆ ಭೇಟಿಯನ್ನ ಕೊಟ್ಟು ಮಧ್ಯಾಹ್ನ ಅಂದ್ರೆ ಬೆಳಿಗ್ಗೆ 1 ಗಂಟೆಯ ಸುಮಾರಿಗೆ ಪ್ರಾರಂಭವಾದ ಸಭೆಯನ್ನ 4:30 ನಿರಂತರವಾಗಿ ಮಾಡಿದ್ದಾರೆ. ಒಂದು ಕಡೆ ಅವರು ವರುಣ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ, ಆ ಕಾರಣಕ್ಕಾಗಿ ಚಾಮರಾಜನಗರವನ್ನ ಗೆಲ್ಲಲೇಬೇಕು. ಮತ್ತೊಂದು ಕಡೆ ಅವರ ತವರು ಜಿಲ್ಲೆ ಎನ್ನುವ ಕಾರಣಕ್ಕಾಗಿ ಮೈಸೂರು ಕೊಡಗು ಕ್ಷೇತ್ರವನ್ನ ಗೆಲ್ಲಬೇಕು. ಈ 2 ಕ್ಷೇತ್ರದ ಜವಾಬ್ದಾರಿಯನ್ನ ಖುದ್ದು ಸಿದ್ದರಾಮಯ್ಯನವರು ವಹಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಈ 3 ದಿನಗಳ ವಿಶ್ರಾಂತಿಯನ್ನು ಬಳಸಿಕೊಳ್ತಾ ಇದ್ದಾರೆ. ಪ್ರತಿಭಾ ಪ್ರಕಾಶ್, ಥ್ಯಾಂಕ್ ಯು ರಂಗಸ್ವಾಮಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.